ಏನು ಬೇಡ, ನೀವು ಸುಮ್ಮನಿದ್ರೆ ನನಗೆ ಅದೇ ಸಾಕು. ಹಾಸಿನಿ, ಅಲ್ಲ ನಿಂಗೆ ಅಮ್ಮಂಗೆ ಹರ್ಟ್ ಮಾಡೋದ್ರಲ್ಲಿ ಏನು ಖುಷಿ ಸಿಗತ್ತೆ? ಅಲ್ಲ ರೀ, ಮುಚ್ಚು ಬಾಯಿ. ನೋಡು, ಅಮ್ಮ ಈ ಸಂಭ್ರಮಕ್ಕೆ ಆಸೆ ಪಟ್ಟು ಬರ್ತಾ ಇಲ್ಲ. ಅದು ನಿನ್ನ ಮನಸ್ಸಲ್ಲಿರಲಿ. ನಿಂತ್ಕೊಳ್ಳಿ ರಮೇಶ್. ಎಂತ ಈಗಲೂ ಕಾಲ ಮಿಂಚಿಲ್ಲ, ವಾಪಸ್ ಹೊರಟೋಗೋಣ. ತರ ಏನ್ ಮಾತಾಡ್ತಿದ್ಯಾ ನೀನು? ಅವ್ರ ಮನೆ ಬಾಗ್ಲು ಇನ್ನು 4 ಹೆಜ್ಜೆ ಇಲ್ಲ, ಈಗ ವಾಪಸ್ ಹೋಗೋಣ ಅಂತಿದ್ಯಾ? ಏನು ಆಟದ ಇದು? ಇದು ಆಟ ಅಲ್ಲ. ಆ ಹಳ್ಳಿ ಗುಗ್ಗನ ನಮ್ಮ ಮನೆ ಸೊಸೆಯಾಗಿ ತರಬೇಕು ಅಂತ ನೀವಿದ್ದೀರಲ್ಲ, ಅದು ಆಟ. ಅವಳ ಸ್ಟೇಟಸ್ ಏನು, ಯೋಗ್ಯತೆ ಏನು ಎಲ್ಲ ಗೊತ್ತಿದ್ದು ಹೋಕೆ ನೀವು. ಅದೆಲ್ಲ ನನಗೆ ಗೊತ್ತಿದೆ ತಾರ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಗ ಆ ಹುಡುಗಿನ ಮನಸಾರ ಪ್ರೀತಿಸ್ತಿದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ರಿಷಿ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾವು ಈ ನಿರ್ಧಾರ ತಗೊಳ್ಳೇಬೇಕು. ಬಾ ಹೋಗೋಣ. ನೀವು ಫೋರ್ಸ್ ಮಾಡಿದ್ದೀರಾ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ರಮೇಶ್. ನೋಡ್ತಾರ, ನಾನು ಫೋರ್ಸ್ ಮಾಡಿ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿಲ್ಲ. ನೀನು ಅನ್ಪೂರ್ಣಮ್ಮ ಅವ್ರಿಗೆ ಮಾತು ಕೊಟ್ಟಿದ್ದೆ, ಅವ್ರ ಹಿರಿ ಮೊಮ್ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ. ಅದಕ್ಕೋಸ್ಕರ ಬಂದಿದ್ದೀಯ ಅಷ್ಟೇ. ಲಿಸನ್ ತಾರ, ನಮ್ಮ ಮದುವೆ ಆಗಿ ಈಗ 30 ವರ್ಷ ದಾಟ್ತಾ ಬಂತು. ಇಲ್ಲಿ ತನಕ ನೀನು ಹೇಳಿದ್ದಕ್ಕೆಲ್ಲ ನಾನು ಯಾವತ್ತೂ ನೋ ಅಂದಿಲ್ಲ. ನೀನು ಕೊಡಬೇಕಾದ ಸ್ಪೇಸ್ ಕೊಡ್ತಾನೆ ಬಂದಿದ್ದೀನಿ. ಬಟ್ ನಾವು ಇದು ನಮ್ಮ ರಿಷಿಯ ಜೀವನದ ಪ್ರಶ್ನೆ. ಯು ಹ್ಯಾವ್ ಟು ಒಬೇ ಮೀ. ನೀನು ನನ್ನ ಜೊತೆ ಬರಬೇಕು, ಅದು ನಿನ್ನ ಕರ್ತವ್ಯ. ಪ್ಲೀಸ್ ಬಾ. ಬನ್ನಿ ಬನ್ನಿ ಬನ್ನಿ, ನೀವು ಬಂದಿದ್ದು ತುಂಬ ಖುಷಿ ಆಯ್ತು. ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಓ ರಮೇಶ್ ಅವರೇ, ತಾರಾ ಅವರೇ, ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ರಿಷಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೋಸ್ಕರನೇ ಕಾಯ್ತಿದ್ವಿ. ಅತ್ತೆ, ಮಾಮ್, ಚಂದ್ರು, ಯಾರು ಬಂದಿದ್ದಾರೆ ನೋಡಿ, ಬೇಗ ಬನ್ನಿ, ಇನ್ನೇನು ಬಂದ್ಬಿಡ್ತಾರೆ. ಹೇ ರಮೇಶ್, ಹಾಗಿದ್ರು ವಾಟ್ ಎ ಸರ್ಪ್ರೈಸ್, ವಾಟ್ ಎ ಸರ್ಪ್ರೈಸ್. ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ? ವೆರಿ ನೈಸ್. ರಿಷಿ, ಓ ರಮೇಶ್, ತಾರಾ, ನಮಸ್ತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾನು ಮೇಲೆ ಹೋಗಿರ್ತೀನಿ. ಏ ಪುಟ್ಟಿ, ನಿಂತ್ಕೋ. ಏನ್ ವಿಶೇಷ ರಮೇಶ್? ಎಲ್ಲರೂ ಬಂದಿದ್ದೀರಾ? ಏನಾದರೂ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೀರಾ? ಹಾ ಚಂದ್ರು, ಒಂಥರ ವಿಶೇಷನೇ. ನೀವು ಒಪ್ಪಿದ್ರೆ ಫಂಕ್ಷನ್ ಆರ್ಗನೈಸ್ ಮಾಡೋದೆ. ನಾನು ಒಪ್ಕೊಂಡ್ರೇನಾ? ಬೇಬಿ, ಬಾ ಬಾ.
one more time. ಎಲ್ರಿಗೂ ಜ್ಯೂಸ್ ಕೊಡು. ಹಬ್ಬದ ದಿನ ಆಗ್ಲಿ ದೇವಸ್ಥಾನಕ್ಕೆ ಹೋಗುವಾಗಲಿ ಅಮ್ಮ ಎಷ್ಟೇ ಹೇಳಿದ್ರು ಸೀರೆ ಉಟ್ಕೊಳ್ತಾ ಇರ್ಲಿಲ್ಲ. ಇವತ್ತು ಯಾರು ಏನು ಹೇಳ್ದೆ ಹೀಗೆ ರೆಡಿಯಾಗಿ ಬಂದು ಜ್ಯೂಸ್ ಕೊಡ್ತಾ ಇದ್ದಾಳಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಕಮಲಿ ಟೀಚರ್, ಮೇ ಐ ಕಮ್ ಇನ್? ಏ ನಮಿತಾ ಪುಟ್ಟಿ ಬಾ. ನೋಡಿ, ನಾವು ಬರೋದು ನಿಮಗೆ ಗೊತ್ತಿರ್ಲಿಲ್ಲ ತಾನೆ? ಸರ್ಪ್ರೈಸ್. ನಾವಾ? ಯಾರ್ಯಾರು ಬಂದಿದ್ದೀರಾ? ಎಲ್ರು, ಅಜ್ಜಿ, ತಾತ, ಅಪ್ಪ, ಅಮ್ಮ, ಅತ್ತೆ ಮತ್ತೆ ರಿಷಿ ಚಿಕ್ಕು. ಎಲ್ರೂನಾ? ಹೇರ್ ಸ್ಟೈಲ್ ಸಖತ್ತಾ ಇದೆ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಟೀಚರ್. ಬನ್ನಿ ಹೋಗೋಣ. ಓ ಸಾರಿ, ಇನ್ಮೇಲೆ ನಿಮ್ಮನ್ನ ಟೀಚರ್ ಅಂತ ಕರಿಬಾರ್ದು ಅಂತ ಅಮ್ಮ ಹೇಳಿದ್ರು. ಯಾಕೆ? ನಾನು ಅಮ್ಮನ ಕೇಳಿದೆ, ಅಮ್ಮ ಹೇಳಿದ್ರು ಹಾಗೇನೆ ಇನ್ಮೇಲೆ ಟೀಚರ್ ಅಂತ ಕರಿಬಾರ್ದು ಅಂತ ಹೇಳಿದ್ರು. ಆಮೇಲೆ ನೀವೂ ರಿಷಿ ಚಿಕ್ಕುನ ಸಾರ್ ಅಂತ ಕರಿಬಾರ್ದಂತೆ. ಇದನ್ನು ಅವ್ವ ಹೇಳಿದ್ರಾ? ಹಾ, ಇಲ್ಲ, ರಚನಾ ಅತ್ತೆ ಹತ್ರ ಮಾತಾಡ್ತಾ ಇದ್ರು. ಸರಿ ಬನ್ನಿ, ಎಲ್ರೂ ಕಾಯ್ತಿದ್ದಾರೆ. ರಮೇಶ್, ಏನು ಹೇಳ್ತಾ ಇದ್ದೀರಾ? ನಾವು ಒಪ್ಕೊಂಡ್ರೆ ಫಂಕ್ಷನ್ನ? ಏನು ಹಾಗಂದ್ರೆ? ಅಯ್ಯೋ, ಏನ್ ಅನ್ಪೂರ್ಣ ನೀನು? ಎಷ್ಟು ಮದುವೆ ಮುಹೂರ್ತ ನೋಡಿದ್ಯಾ ನಿನ್ ಲೈಫಲ್ಲಿ, ಆದ್ರೂ ನಿನ್ಗೆ ಅರ್ಥ ಆಗ್ತಿಲ್ವಲ್ಲ? ತಾರಾ ಮತ್ತೆ ರಮೇಶು ರಿಷಿ ಸಂಬಂಧನ ನಮ್ಮನೆಗೆ ತಂದಿದ್ದಾರೆ. ಅಂದ್ರೆ ನಮ್ಮನೆಗೆ ಹೆಣ್ಣು ನೋಡಕ್ ಬಂದಿದ್ದಾರೆ ಅನ್ಪೂರ್ಣ. ರಮೇಶ್, ನಿಜವಾಗ್ಲೂನಾ? ಹೌದು ಚಂದ್ರ, ಕಾಮಿನಿಯವ್ರು ಹೇಳ್ತಾ ಇರೋದು ಸತ್ಯ. ನಾವು ನಮ್ಮ ಋಷಿಗೆ ನಿಮ್ಮ ಮನೇಲಿ ಸಂಬಂಧ ಕೇಳೋಕೆ ಬಂದಿದ್ದೀವಿ. ಇದಕ್ಕೆ ನಿಮ್ಮೊಪ್ಪಿಗೆ ಮುಖ್ಯ ಅಲ್ವಾ? ಅರೆ, ಇದರಲ್ಲಿ ಒಪ್ಪಿಗೆ ವಿಷಯ ಏನು ಬಂತು ರಮೇಶ್ ಅವರೇ? ರಿಷಿನೂ ನಮ್ಮ ಅನಿಕನೂ ಒಬ್ರನ್ನೊಬ್ರು ಪ್ರೀತಿಸೋದು ಎಲ್ರಿಗೂ ಗೊತ್ತಿರೋ ವಿಷಯನೇ.
ನಾವು ಮುಂದೆ ನಿಂತು ಮದುವೆ ಮಾಡ್ಕೊಡೋದು ನಮ್ಮ ಕರ್ತವ್ಯ ಅಷ್ಟೇ. ನಾನು ಹೇಳ್ದೆ ತಾನೆ ನಮ್ಮ ಮನೆಯವರೆಲ್ಲರೂ ಬಂದಿದ್ದಾರೆ ಅಂತ, ನೋಡಿ. ಊರ್ಮಿಳವ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ನಾವು ಸಂಬಂಧ ಕೇಳೋಕೆ ಬಂದಿರೋದು ಅನಿಕಾನಲ್ಲ. ಚಂದ್ರು, ನಾವು ಸಂಬಂಧ ಕೇಳೋಕೆ ಬಂದಿದ್ದು ನಿಜ. ಆದರೆ ನಾವು ಕೇಳೋಕೆ ಬಂದಿರೋದು ಅನಿಕಾನಲ್ಲ. ಅನ್ನಪೂರ್ಣ ಮಹಾಜನ್ ಅವರ ಹಿರಿ ಮೊಮ್ಮಗಳು ಕಮಲಿ ಮಹಾಜನ್. ಏನೋ ಕಮಲಿನ ಏನ್ ಅನ್ಪೂರ್ಣ, ಏನ್ ನಡೀತಾ ಇದೆ ಇಲ್ಲಿ? ಸಂಬಂಧ ಬೆಳ್ಸಕ್ ಬಂದಿದಾರ ಅಥವಾ? ಕಾಮಿನಿ, ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಕನ್ನ ನೋಡಕ್ ಬಂದವರು ಇದ್ದಕ್ಕಿದ್ದ ಹಾಗೆ ಕಮಲಿ ಹೆಸರು ಹೇಳ್ತಾ ಇದ್ದಾರೆ. ಇದನ್ನ ನೋಡ್ಕೊಂಡು ನೀನ್ ಸುಮ್ಮನೆ ಕೂತಿದ್ಯಲ್ಲ ಅನ್ಪೂರ್ಣ, ಯಾಕೆ? ಕಾಮಿನಿ ಅವ್ರೆ, ಯಾಕೆ ಟೆನ್ಷನ್ ಆಗ್ತಿದ್ರಿ? ನಮ್ಮ ಋಷಿ ಇಷ್ಟಪಟ್ಟಿರೋದು ಕಮಲಿನ. ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಆ ಕಾರಣಕ್ಕೆ ನಾವೆಲ್ಲ ಕುಟುಂಬ ಸಮೇತ ಇಲ್ಲಿಗೆ ಬಂದಿರೋದು. ಅದು ಅಲ್ಲದೆ ತಾರಾ ಅಮ್ಮಂಗೆ ಮಾತು ಕೊಟ್ಟಿದ್ದಾಳೆ. ಅವ್ರ ಹಿರಿ ಮೊಮ್ಮಗಳನ್ನೇ ನಮ್ಮ ಋಷಿಗೆ ಮದುವೆ ಮಾಡ್ಕೊಳ್ಳೋದು ಅಂತ. ಬೇಬಿ, ಬೇಬಿ,
ನಾವು ಸಂಬಂಧ ಕೇಳೋಕೆ ಬಂದಿರೋದು ಅನ್ನಪೂರ್ಣ ಮಹಾಜನ್ ಅವರ ಹಿರಿ ಮೊಮ್ಮಗಳು ಕಮಲಿ ಮಹಾಜನ್. ಮಾತ್ ಕೊಟ್ಟಿದ್ರ? ಏನ್ ತಾರ ಇದು? ರಿಷಿ ಮತ್ತೆ ಅನಿಕನ್ ಮದ್ವೆಗೆ ನೀನು ಒಪ್ಕೊಂಡಿರ್ಲಿಲ್ವಾ? ತಾರ, ಇಷ್ಟ ದಿವಸ ನಿನ್ನ ಮನೆ ಸೊಸೆ ಅನಿಕಾನೆ ಅಂತ ಹೇಳ್ಕೊಂಡು ಬರ್ತಾ ಇದ್ದ ನೀನು ಈಗ ಇದ್ದಕ್ಕಿದ್ದ ಹಾಗೆ ಬೇರೆಯವ್ರನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ಯಲ್ಲ, ಯಾಕೆ? ಓ, ನಮ್ಮ ಅನಿಕಾ ಹೆಸರಲ್ಲಿ ಆಸ್ತಿ ಇಲ್ಲ ಅಂತನಾ? ಕಾಮಿನಿಯವರೇ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನಾನಲ್ಲ, ನೀವು ರಮೇಶ್. ನೀವು ನನ್ನ ಮೊಮ್ಮಗಳಿಗೆ ಬುದ್ಧಿ ಬಂದಾಗಿಂದ ರಿಷಿ ರಿಷಿ ಅಂತ ಓಡಾಡ್ತಾ ಇರೋದು, ಒದ್ದಾಡ್ತಾ ಇರೋದು ನಿಮ್ಮ ನಮ್ಮೆಲ್ಲರಿಗೂ ಗೊತ್ತು ತಾನೆ? ನೀವಿಲ್ಲ ಅಂತ ಹೇಳಿ ನೋಡೋಣ. ರಿಷಿನೇ ಅವಳಿಗೆ ಎಲ್ಲ. ರಿಷಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ರಮೇಶ್. ಅಷ್ಟಲ್ಲದೆ ರಿಷಿ ಒಪ್ಪಿಗೆ ತಗೊಂಡೆ ತಾನೆ ಅನಿಕಾ ರಿಷಿ ಎಂಗೇಜ್ಮೆಂಟ್ ತನಕ ಹೋಗಿದ್ದು? ಅತ್ತೆ, ಆಗೋಗಿರೋ ಬಗ್ಗೆ ಈಗ ಮಾತು ಯಾಕೆ? ಏನ್ ಆಗೋಗಿರೋದು? ಹಾಗೆ ನೋಡಿದ್ರೆ ಈ ಮನೆ ಹಿರಿ ಮೊಮ್ಮಗಳು ಚಿಕ್ಕ ವಯಸ್ಸಲ್ಲೇ ಕಳೆದು ಹೋದ್ಲು. ಅದು ಆಗಿದ್ದಾಗೋಯ್ತಲ್ಲ ಅಂತ ಸುಮ್ಮನೆ ಇರ್ಬೋದಾಗಿತ್ತಲ್ವಾ? ಯಾಕೆ ಹುಡುಕ್ಸಿದ್ರು ಚಂದ್ರು? ಅವಳ ಜಾಗಕ್ಕೆ ಆ ಹಳ್ಳಿ ಗುಗ್ಗು ಕಮಲಿನ ಕರ್ಕೊಂಡ್ಬಂದು ಯಾಕೆ ಕೂರ್ಸ್ಬೇಕಾಗಿತ್ತು? ನೋಡುತ್ತಾರ, ರಿಷಿಗೆ ತೊಂದರೆ ಆದಾಗ ಅವನ್ನ ಕಾಪಾಡೋದಕ್ಕೆ ಮುಂದೆ ಬಂದಿದ್ದು ನಮ್ಮ ಅನಿಕಾ, ಆ ಕಮಲಿ ಅಲ್ಲ. ರಿಷಿನ ಜೈಲಿಗೆ ಕಳಿಸ್ಬೇಕು ಅಂತ ಹೋರಾಡಿದ್ದು ಕೂಡ ಆ ಕಮಲಿನೇ. ಯಾಕೆ ವಾಪಸ್ ಬಂದ್ರಿ? ಬನ್ನಿ ಹೋಗೋಣ. ಆಚೆ ಹೋಗೆ. ನೋಡ್ತಿದೆ. ಹೋಗು ಅಂದೆ.